ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಯಾರ್ಯಾರು PUC ಸೆಕೆಂಡ್ ಇಯರ್ ಸೈನ್ಸಲ್ಲಿ ಕರ್ನಾಟಕ ಬೋರ್ಡಲ್ಲಿ ಓದ್ತಾ ಇದ್ದೀರಿ ಅಂಥವರಿಗೋಸ್ಕರ ಒಂದು ಬೆಸ್ಟ್ ಬುಕ್ಕನ್ನು ನಾನು ತೆಗೆದುಕೊಂಡು ಬಂದಿರುವಂಥದ್ದು. ಇದು ಯಾವುದೇ ರೀತಿಯ ಬುಕ್ಕಿನ ಪ್ರಮೋಷನ್ ಅಲ್ಲ, ಅಂದರೆ ಬೇರೆಯವರ ಬುಕ್ಕಿನ ಪ್ರಮೋಷನ್ ಅಲ್ಲ. ಕೆಮಿಸ್ಟ್ರಿ ನಾನೇ ಬರೆದಿರುವಂಥದ್ದು, ಮತ್ತೊಬ್ಬ ಕಲೀಗ್ ಜೊತೆ ಸೇರಿಕೊಂಡು. ಫಿಸಿಕ್ಸ್ ನಮ್ಮ ಇನ್ನೊಬ್ಬ ಕಲೀಗ್ ಅವರು ಬರೆದಿರುವಂಥದ್ದು ಅಂಡರ್ ಅವರ್ ಓನ್ ಪಬ್ಲಿಕೇಶನ್, ಗ್ಯಾನ್ ಪಬ್ಲಿಕೇಶನ್ ಧಾರವಾಡ ಅಂಥೇಳಿ. ಸೊ ಅದರ ಎಷ್ಟು ಕಾಸ್ಟ್ ಆಗುತ್ತೆ, ಯಾವ್ಯಾವ ಸಬ್ಜೆಕ್ಟ್ ಇದೆ ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗೋಣಂತೆ. ಸೊ ನಮ್ಮ ಒಂದು ಪಬ್ಲಿಕೇಶನ್ ಅಡಿಯಲ್ಲಿ ಈ ವರ್ಷ ನಾವು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಬುಕ್ಕನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಸೆಕೆಂಡ್ PUCಗೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಫಸ್ಟ್ PUC ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಅಥವಾ ನಿಮಗೆ ಯಾರಾದರೂ ಗೊತ್ತಿದ್ದರೆ ಅವರಿಗೂ ಕೂಡ ಹೇಳಿ. ಈ ವರ್ಷದಿಂದ ಫಸ್ಟ್ PUCಗೆ ಸಂಬಂಧಪಟ್ಟ ಹಾಗೆ ಫಿಸಿಕ್ಸನ್ನು ಕೂಡ ನಾವು ರಿಲೀಸ್ ಮಾಡಿದ್ದೀವಿ. ಸೆಕೆಂಡ್ PUCಗೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ರಿಲೀಸ್ ಮಾಡಿದ್ದೀವಿ. ಅದರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ನೀವಿಲ್ಲಿ ನೋಡ್ತಾ ಹೋಗ್ಬೋದು, ಫಿಸಿಕ್ಸ್ ಸ್ಕೋರರ್ ಅಂತ ಇದೆ. ಸೊ ಈ ವರ್ಷದ ಒಂದು ಹೊಸ ಎಡಿಷನ್ ಇದು. ಅಂದರೆ ಇದರಲ್ಲಿ KSCAB ಕಡೆಯಿಂದ ಏನು ಮಾಡೆಲ್ ಪೇಪರ್ಗಳು ರಿಲೀಸ್ ಆಗಿದೆ ಮತ್ತು 2025 ಏನು ಎಕ್ಸಾಮಿನೇಷನ್ ನಡೆದಿತ್ತು ಅವೆಲ್ಲ ಎಕ್ಸಾಮಿನೇಷನ್ ಪೇಪರ್ನ ಇದರಲ್ಲಿ ಆ್ಯಡ್ ಮಾಡಿರುವಂಥದ್ದು. ಸೊ ನೋಡ್ಬೋದು ನೀವು ವಾಟ್ ಆಲ್ ದ ಪ್ರಾಮಿನೆಂಟ್ ಆಸ್ಪೆಕ್ಟ್ಸ್ ಆಫ್ ದ ಬುಕ್ ಅಂತ ನೋಡ್ತಾ ಹೋದಾಗ, ಚಾಪ್ಟರ್ ವೈಸ್ ಕಲೆಕ್ಷನ್ ಆಫ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಫ್ರಮ್ ಆಲ್ ದ ಬೋರ್ಡ್ ಎಕ್ಸಾಮ್ಸ್ ಕವರ್ ಆಗಿರ್ತದೆ. NCERT ಸಿಲೆಬಸ್ ಪ್ರಕಾರ ಇದನ್ನು ಅಲೈನ್ ಮಾಡಲಾಗಿದೆ. ಲೈನ್ ಬೈ ಲೈನ್ ನಿಮಗೆ ಕಾನ್ಸೆಪ್ಟ್ಸ್ಗಳು ಕೂಡ ಸಿಗುತ್ತೆ, ಪ್ಲಸ್ ಅದ್ರ ಜೊತೆಗೆ ಕ್ವಶನ್ಸ್ಗಳು ಕೂಡ ಲೈನ್ ಬೈ ಲೈನ್ ನಿಮಗೆ ಸಿಗೋ ಹಾಗೆ ಮಾಡಿದ್ದೀವಿ. KSCAB 3 ಮಾಡೆಲ್ ಪೇಪರ್ನ ಅವ್ರು ಸಾಲ್ವ್ ಮಾಡಿರುವಂಥದ್ದು. ಸೊ ರ್ಯಾಷನಲೈಸ್ ಸಿಲೆಬಸ್ ಅಂತ ಏನು ಅನೌನ್ಸ್ ಮಾಡಿದ್ದಾರೆ PU ಬೋರ್ಡ್ದವರು, ಅಂದರೆ KSCABದವರು, ದ ಸಿಮಿಲರ್ ಸಿಲೆಬಸ್ಸನ್ನು ಇದರಲ್ಲಿ ಇರುವಂಥದ್ದು. ಆ್ಯಂಡ್ ಇಟ್ ವಿಲ್ ಇನ್ಕ್ಲೂಡ್ MCQ ಆ್ಯಂಡ್ FIB ಫ್ರಮ್ ಆಲ್ ದ ಚಾಪ್ಟರ್ಸ್. ಇದು ಭಾಳ ಇಂಪಾರ್ಟೆಂಟು, ಯಾಕಂದರೆ ನಿಮಗೆಲ್ಲ ಗೊತ್ತೇ ಇದೆ. ಸೊ MCQs ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮ್ ಆಲ್ಸೋ ಆ್ಯಂಡ್ CET ಆಲ್ಸೋ. ಅದಕ್ಕೆ ನಾನು ತಮ್ಮನೇಲಲ್ಲಿ ಕೂಡ ಹಾಕಿರುವಂಥದ್ದು. ಸೊ ಬೆಸ್ಟ್ ಬುಕ್ ಟು ಸ್ಕೋರ್ 70 ಔಟ್ ಆಫ್ 70. ಆ್ಯಂಡ್ ಇದರಲ್ಲಿ ಕೊಟ್ಟಿರುವಂತಹ ಕೆಲವೊಂದಷ್ಟು ನ್ಯೂಮರಿಕಲ್ಸ್ಗಳನ್ನಾಗಲಿ ಅಥವಾ ಕೆಲವೊಂದಷ್ಟು MCQಸ್ಗಳನ್ನಾಗಲಿ FIB ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳು ನೀವು ಸಾಲ್ವ್ ಮಾಡಿದಾಗ ಅದು ನಿಮ್ಮ CET ಎಕ್ಸಾಮಿಗೆ ಕೂಡ ಡೆಫಿನೆಟ್ ಆಗಿ ಹೆಲ್ಪ್ ಆಗ್ತದೆ. ಸೊ 4 ಜನ ಲೆಕ್ಚರರ್ಸ್ ಸೇರಿ ಇದನ್ನು ಕಲೆಕ್ಷನ್ ಮಾಡಿಬಿಟ್ಟು ಬರೆದಿರುವಂತಹ ಬುಕ್ಕು. ಸೊ ಕೆಮಿಸ್ಟ್ರಿ ಸ್ಕೋರರ್ ಅಂಥೇಳಿ ಇನ್ನೊಂದು ಬುಕ್ ನಾನು ತೋರಿಸ್ತಾ ಇರುವಂಥದ್ದು, ಕೆಮಿಸ್ಟ್ರಿ ಸ್ಕೋರರ್. ಸೊ ಇದರಲ್ಲಿ ನೀವು ನೋಡ್ಬೋದು ರಾಘವೇಂದ್ರ ಹೆಗಡೆ ಅಂಥೇಳಿ, ನಾನು ಆ್ಯಸ್ ಅ ಕೋ ಆಥರ್, ಇನ್ನೊಬ್ಬರು ಸರ್ ಮದನ್ ಜೋಶಿ ಅಂಥೇಳಿ. ಸೊ ಗೌರ್ಮೆಂಟ್ ಕಾಲೇಜ್ ಶೆಲ್ವಡಿ ಅಂಥೇಳಿ ಧಾರವಾಡದ ಹತ್ರ ಇದೆ. ಸೊ ನಾವಿಬ್ಬರೂ ಸೇರಿ ಬರೆದಿರುವಂಥ ಈ ಒಂದು ಬುಕ್. ಇದರಲ್ಲೂ ಕೂಡ ಸೇಮ್ ಪಾಯಿಂಟ್ಸ್ ನಿಮಗೆ ಇಲ್ಲಿ ಕಾಣಿಸ್ತದೆ, ಲೈನ್ ಬೈ ಲೈನ್ ಕವರ್ ಆಗಿದೆ. ಸೊ ನೀವು ಇದನ್ನು ಕರೆಕ್ಟಾಗಿ ಓದ್ಕೋತಾ ಹೋದರೆ, ಒಂದು ಸಾರಿ NCERT ಅಂತೂ ಓದಲೇಬೇಕು, ಅದನ್ನು ನಾವು ಇಲ್ಲ ಅಂತ ಹೇಳೋದಿಲ್ಲ. ಈಗ 70/70 ಇದನ್ನಷ್ಟೇ ಓದಿ ಸ್ಕೋರ್ ಮಾಡಿಬಿಡ್ತೀರಿ ಅಂತ ಹೇಳ್ತಾ ಇಲ್ಲ, ಬಟ್ ಟು ಸ್ಕೋರ್ 70/70 ಸೊ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ಜೊತೆಗೆ ನಾನು ಹೇಳಿರೋ ಹಾಗೆ ಫಿಸಿಕ್ಸ್ ಸ್ಕೋರರ್ ಬುಕ್ಕನ್ನು ಕೂಡ ಈ ವರ್ಷದಿಂದ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಮುಂದಿನ ವರ್ಷದ ಹೊತ್ತಿಗೆ ಕೆಮಿಸ್ಟ್ರಿ ಸ್ಕೋರರ್ ಫಸ್ಟ್ PUCಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕೂಡ ರಿಲೀಸ್ ಮಾಡ್ತೀವಿ. ಸೊ ನೀವು ನಿಮಗೆ ಈ ಒಂದು ಬುಕ್ ಬೇಕು ಅಂತ ಅಂದರೆ ನಾನು ಕೊನೆಯದಾಗಿ ಕೊಡುವಂಥ ನಂಬರ್, ಸೊ ಆ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಬುಕ್ಕನ್ನು ಆರ್ಡರ್ ಮಾಡ್ಬೋದು. ಕಾಸ್ಟನ್ನು ಕೂಡ ಹೇಳ್ತೀನಿ. ಸೊ ಆ ಒಂದು ನಂಬರ್ ಯಾವುದು ಅಂದರೆ 7975089350 ಈ ಒಂದು ನಂಬರ್. ನಾ ಇಲ್ಲಿ ಅದನ್ನು ಬೋಲ್ಡಾಗಿ ತೋರಿಸ್ತಾ ಇದ್ದೀನಿ. 7975089350 ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಬುಕ್ಕನ್ನು ತರಿಸ್ಕೊಳ್ಳಬಹುದು. ಸೊ ಅಮೌಂಟ್ ಆಫ್ ದ ಬುಕ್ಕನ್ನು ಫೈನಲ್ ಆಗಿ ಹೇಳ್ತೀನಿ. ಕೊರಿಯರ್ ಚಾರ್ಜ್ ಇನ್ಕ್ಲೂಡೆಡ್ ಇರ್ತದೆ. ನೀವು ಕೊಡುವಂಥ ಅಡ್ರೆಸ್ಗೆ ಕಳಿಸ್ಕೊಡುವಂಥ ಜವಾಬ್ದಾರಿ ಗ್ಯಾನ್ ಪಬ್ಲಿಕೇಶನ್ ಕಡೆಯಿಂದ ನಿಮಗೆ ಆಗ್ತದೆ ಅನ್ನೋದು ಗೊತ್ತಿರಲಿ. ಇನ್ನು ಫಿಸಿಕ್ಸ್ ಸ್ಕೋರರ್ ಬುಕ್ ಒಂದು ಚಾಪ್ಟರ್ ನಿಮಗೆ ತೋರಿಸ್ಬಿಡ್ತೀನಿ, ಹೇಗಿರ್ತದೆ ಅನ್ನೋದು ಗೊತ್ತಾಗ್ತದೆ ನಿಮಗೆ. ಸೊ ಮೊದಲನೇದಾಗಿ ನಿಮಗೆ ಕಂಟೆಂಟ್ ಅಂತ ಕಾಣಿಸ್ತದೆ, ಇದರಲ್ಲಿ ನಿಮಗೆ ಮಾರ್ಕ್ಸ್ ಕಾಣಿಸ್ತದೆ, ಯಾವ್ಯಾವ ಪೇಜ್ ನಂಬರಲ್ಲಿ ಆ ಚಾಪ್ಟರ್ ಇದೆ ಅಂತೇಳಿ, ಮತ್ತು ನ್ಯೂಮರಿಕಲ್ ಪ್ರಾಬ್ಲಮ್ ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಕೇಳ್ಬೋದು ಅನ್ನೋದನ್ನು ಕೂಡ ಇಲ್ಲಿ ಹಾಕಿರುವಂಥದ್ದು. ಸೊ ಇಲ್ಲಿ ಚಾಪ್ಟರ್ ಅನ್ನೋದಕ್ಕಿಂತ ನಿಮಗೆಲ್ಲ ಗೊತ್ತೇ ಇದೆ, ಫಿಸಿಕ್ಸಲ್ಲಿ ಆ ಒಂದು ಕಂಟೆಂಟ್ ಸೊ ಚಾಪ್ಟರ್ ವೈಸ್ ಅನ್ನೋದಕ್ಕಿಂತ ಸೊ ಸಬ್ಜೆಕ್ಟ್ ವೈಸ್ ಡಿವೈಡ್ ಆಗಿರ್ತದೆ. ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಬೇರೆ, ಆಪ್ಟಿಕ್ಸ್ ಬೇರೆ, ಹಾಗೆ ಸೊ ಅದೇ ಟೈಪು ಇದನ್ನು ಮಾಡಿರುವಂಥದ್ದು. ಈಗ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ ನಿಮಗೊಂದು ಎಕ್ಸಾಂಪಲ್ ಅಂತೇಳಿ ತೋರಿಸ್ತೀನಿ ನಾನು. ಸೊ ನೋಡಿ,
ಈ ಒಂದು ಬುಕ್ಕಲ್ಲಿ ನಿಮಗೆ ಇಂಟ್ರಡಕ್ಷನ್ ಅಂತ ಇರ್ತದೆ, ಎಲೆಕ್ಟ್ರಿಕಲ್ ಚಾರ್ಜಸ್ ಅಂದರೆ ಆ ಒಂದು ಕಾನ್ಸೆಪ್ಟ್ಸ್ ಎಕ್ಸ್ಪ್ಲನೇಷನ್ ಕೊಟ್ಟುಬಿಟ್ಟು ಅದಕ್ಕೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ, ಡಿಸ್ಕ್ರೈಬ್ ಎನ್ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ದಟ್ ದರ್ ಆರ್ 2 ಟೈಪ್ಸ್ ಆಫ್ ಚಾರ್ಜಸ್. ಸೊ ಇದು ಯಾವ ವರ್ಷನೂ ಕೇಳಿಲ್ಲ, ಇದನ್ನು ಕೇಳಬಹುದು. ಮತ್ತು ಯಾವ ವರ್ಷ ಕೇಳಿದ್ದಾರೆ ಅದನ್ನು ಕೂಡ ನಾವಿಲ್ಲಿ ತೋರಿಸಿದ್ವಿ ನೋಡಿ. ಆಗಸ್ಟ್ 2021 2 ಮಾರ್ಕ್ಸಿಗೆ ಕೇಳಿರುವಂಥದ್ದು, ಆಗಸ್ಟ್ 2022 1 ಮಾರ್ಕ್ ಕೇಳಿರುವಂಥದ್ದು. ಈ ರೀತಿ ಪ್ರತಿಯೊಂದು ಎಕ್ಸಾಮಿನೇಷನ್ ಹಿಂದಿನ ಒಂದು ಏನು ಕ್ವಶನ್ ಪೇಪರ್ ಇದೆ, ಸೊ 2025, 24, 22, 23, 21 ಇವೆಲ್ಲವನ್ನು ಡೀಟೇಲ್ ಆಗಿ ಕವರ್ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಸೊ ಅದಾದಮೇಲೆ ಕೂಲಮ್ಸ್ ಲಾ ಆಗಿರ್ಬೋದು, ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಆಗಿರ್ಬೋದು. ನೋಡಿ, ಈ ರೀತಿಯಾಗಿ ಅಂದರೆ ನೀವು ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ಬಿಟ್ರಿ ಅಂದರೆ ಆಲ್ಮೋಸ್ಟ್ ಫಿಕ್ಸ್ಡ್ ಕ್ವಶನ್ಸ್ಗಳಂತ ನಾವೇನು ಹೇಳ್ತೀವಿ ಅಂದರೆ ಈ ಬಾರ್ಡರ್ ಲೈನಲ್ಲಿ ಪಾಸ್ ಆಗೋದಕ್ಕೂ ತ್ರಾಸ ಪಡುವಂಥ ವಿದ್ಯಾರ್ಥಿಗಳಿಗೂ ಕೂಡ ಇದು ಹೆಲ್ಪ್ ಆಗ್ತದೆ. ಪ್ಲಸ್ ಔಟ್ ಆಫ್ ಫೋರ್ಟ್ ತೆಗೆಯೋರಿಗೂ ಕೂಡ ಇದು ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಸೊ ಈ ರೀತಿ ಕ್ವಶನ್ಸ್ಗಳು ಆದಮೇಲೆ ನಿಮಗೆ ಕಾಣಿಸ್ತದೆ ಇಲ್ಲಿ. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಗಳನ್ನು ಕೂಡ ಸಾಲ್ವ್ ಮಾಡಿದ್ದೀವಿ. ಅದರ ಜೊತೆಗೆ ನಾನು ನಿಮಗೆ ತೋರಿಸ್ತೀನಿ, ಇವೆಲ್ಲ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳು ನೋಡಿ, ಪ್ರಾಬ್ಲಮ್ಸ್ ಅಂತ ಕಾಣಿಸ್ತದಲ್ವಾ. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಗಳು, ಅದರಲ್ಲೂ ಈ ಕ್ವಶನ್ ಇನ್ನೂ ಕೇಳಿಲ್ಲ, ಬಟ್ ಈ ಕ್ವಶನ್ ಆಗಸ್ಟ್ 2025 ಕೇಳಿದ್ದಾರೆ, ಹೌದಾ. ಸೊ ಇದನ್ನು ಕೇಳಿಲ್ಲ 5 ಮಾರ್ಕ್ಸಿಗೆ, ಬಟ್ ಇದನ್ನು ಮೇ 2024 5 ಮಾರ್ಕ್ಸಿಗೆ ಕೇಳಿದ್ದಾರೆ, ಮೇ 2022 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಈ ರೀತಿಯಾಗಿಯೂ ಕೂಡ ಅದನ್ನು ಇಂಡಿಕೇಟ್ ಮಾಡಿದ್ದೀವಿ. ಸೊ ಇದಾದಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಕೂಡ ನೋಡ್ಬೋದು. ಈ ಒಂದು ಚಾಪ್ಟ್ರಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 47 ಕ್ವಶನ್ಸ್ಗಳನ್ನು ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಅಂದರೆ ಕಾನ್ಸೆಪ್ಟ್ ವೈಸ್ ಯಾವ ರೀತಿ ಕೇಳ್ತಾರೆ ಅಂಥೇಳಿ. ಅದ್ರ ಜೊತೆಗೆ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸನ್ನು ಸೆಟ್ 1 2 3 4 5 6 ಅಂಥೇಳಿ ಆ್ಯಡ್ ಮಾಡಿರುವಂಥದ್ದು. ಅದ್ರ ಜೊತೆಗೆ ಕೀ ಆನ್ಸರನ್ನು ಕೂಡ ನಾವಿಲ್ಲಿ ಕೊಟ್ಟಿದ್ದೀವಿ. ಬಟ್ ಇಂಪಾರ್ಟೆಂಟ್ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಬುಕ್ ಇಸ್ ಎಟ್ ದ ಎಂಡ್ ವಿ ಹ್ಯಾವ್ ಗಿವನ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ಇಂಪಾರ್ಟೆಂಟ್ ಫಾರ್ಮುಲಾ, ಅದರ ವ್ಯಾಲ್ಯೂಸ್ ಆಗಿರ್ಬೋದು, ಯೂನಿಟ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಮೆನ್ಷನ್ ಮಾಡಿರುವಂಥದ್ದು. ಇದು ಫಿಸಿಕ್ಸ್ಗೆ ಸಂಬಂಧಪಟ್ಟ ಹಾಗೆ. ಇನ್ನು ಕೆಮಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ನಾವೇನು ಮಾಡಿದ್ದೀವಿ ಅಂತ ಅಂದರೆ ಸೇಮ್ ಇಲ್ಲಿ ಮಾರ್ಕ್ಸ್ ನಿಮಗೆ ಪರ್ ಚಾಪ್ಟರ್ ವೈಸ್ ಮಾರ್ಕ್ಸ್ ನಿಮಗೆ ಇಲ್ಲಿ ಕಾಣಿಸ್ತದೆ. ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ, ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಈ ಒಂದು ಬುಕ್ಕನ್ನು ನೀವು ತರಿಸ್ಕೊಂಡು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಇಟ್ ಈಸ್ ಡೆಫಿನೆಟ್ಲಿ ಹೆಲ್ಪ್ ಯು ಫಾರ್ ಮಿಡ್ ಟರ್ಮ್ ಆಲ್ಸೋ ಆ್ಯಂಡ್ ಪ್ರಿಪ್ರೇಟರಿ ಆ್ಯಂಡ್ ಫೈನಲ್ ಎಕ್ಸಾಮ್ ಆಲ್ಸೋ. ಇದಾದಮೇಲೆ ಸೊಲ್ಯೂಷನ್ ಅನ್ನೋ ಚಾಪ್ಟರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಟೈಪ್ ಆಫ್ ಸೊಲ್ಯೂಷನ್ ಎಕ್ಸ್ಪ್ಲನೇಷನ್ ಆಗಿದೆ. ಅದಾದಮೇಲೆ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ, ಯಾವ ರೀತಿ ಯಾವ ವರ್ಷ ಕೇಳಿದರು ಮತ್ತು ಯಾವ ರೀತಿ ಕೇಳ್ಬೋದು. ನೋಡಿ ಇಲ್ಲಿ ಆರ್ನಮೆಂಟ್ ಗೋಲ್ಡ್ ಕಂಟೈನಿಂಗ್ ಕಾಪರ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ವಾಟ್ ಟೈಪ್ ಆಫ್ ಸೊಲ್ಯೂಷನ್, ಮಾರ್ಚ್ 2016 ಕೇಳಿರುವಂಥದ್ದು ಇದು. ಸೊ ಈ ರೀತಿಯಾಗಿ ಎಕ್ಸ್ಪ್ರೆಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್, ಇದ್ರ ಮೇಲೆ ಕ್ವಶನ್ಸ್ ನೋಡಿ. ಇವೆಲ್ಲ ಅಂದರೆ ಪ್ರತಿಯೊಂದು ಕ್ವಶನಿಗೂ ನಿಮ್ಗೆ ಗೊತ್ತಾಗಿಬಿಡ್ತದೆ. ಅದನ್ನೇನಾದರೂ ಪ್ರಿವಿಯಸ್ ಇಯರ್ ಕೇಳಿದ್ದಿದ್ರೆ ಅದನ್ನು ಮೆನ್ಷನ್ ಮಾಡಿದ್ದೀವಿ, ಕೇಳಿಲ್ಲ ಅಂದರೆ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ, ಯಾಕಂದರೆ ಈ ವರ್ಷ ಕೇಳಬಹುದು ಅಂಥೇಳಿ. ಸೊ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ನೋಡಿ. ಸೊ ಅದೇ ರೀತಿ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ. ಸೊ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್, ಸಾಲಿಡ್ ಇನ್ ಲಿಕ್ವಿಡ್. ಸೊ ಪ್ರತಿಯೊಂದನ್ನು ಕೂಡ ನಿಮಗೆ ರೌಲ್ಸ್ ಲಾ ಡಯಾಗ್ರಾಮ್ ಕೂಡ ಕಾಣಿಸ್ತದೆ ಇಲ್ಲಿ, ರೈಟ್. ಸೊ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಹೇಳಿರುವಂಥದ್ದು. ಇದರ ಜೊತೆಗೆ ನ್ಯೂಮರಿಕಲ್ ಪ್ರಾಬ್ಲಮ್ ನೋಡ್ಬೋದು, ಯಾಕಂದರೆ ನಿಮ್ಗೆ ಗೊತ್ತೇ ಇದೆ ಇದರಲ್ಲಿ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ 3 ಮಾರ್ಕ್ಸ್ಗೆ ಫಿಕ್ಸ್ ಆಗಿ ಕೇಳುವಂಥದ್ದು ಅಲ್ವಾ. ಸೊ ಅದಕ್ಕಾಗಿ ಡಿಪ್ರೆಷನ್, ಫ್ರೀಸಿಂಗ್ ಪಾಯಿಂಟ್, ಆಸ್ಮಾಸಿಸ್, ಆಸ್ಮಾಟಿಕ್ ಪ್ರೆಷರ್. ಸೊ ಅದರ ಜೊತೆಗೆ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಎಲ್ಲ ಪ್ರಾಬ್ಲಮ್ಗಳನ್ನು ಒಂದು ಕಡೆ ಹಾಕಿರುವಂಥದ್ದು. ಸೊ 3 ಮಾರ್ಕ್ಸಿಗೆ ಇದುವರೆಗೆ ಕೇಳಿಲ್ಲ ಇದನ್ನು, ಬಟ್ ಇದು ನೋಡಿ ಮಾಡೆಲ್ ಕ್ವಶನ್ ಪೇಪರ್ 2024 ಕೇಳಿದ್ದಾರೆ, ಮಾರ್ಚ್ 2024 ಕೇಳಿರುವಂಥದ್ದು, ಏಪ್ರಿಲ್ 2025, ಮೇ 2024, ಹೌದಾ. ಸೊ ಮಾಡೆಲ್ ಕ್ವಶನ್ ಪೇಪರ್ 1 2024 ಕೇಳಿರುವಂಥದ್ದು. ಅಂದರೆ ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡಿದ್ದೀವಿ. ಸೊ ವಿತ್ ಫಾರ್ಮುಲಾ ಇದೆ, ನಿಮಗೆಲ್ಲ ಗೊತ್ತೇ ಇದೆ, ಫಾರ್ಮುಲಾ ಬರೆದ್ರೆ 1 ಮಾರ್ಕ್ಸನ್ನು ಕೊಡ್ತಾರೆ. ಸೊ ಈ ರೀತಿ ನ್ಯೂಮರಿಕಲ್ ಪ್ರಾಬ್ಲಮ್. ಅದಾದಮೇಲೆ ನೋಡ್ಬೋದು ಇಲ್ಲಿ 44 ನ್ಯೂಮರಿಕಲ್ ಪ್ರಾಬ್ಲಮನ್ನು ಕವರ್ ಮಾಡಿದ್ದೀವಿ. ಮತ್ತೇನು ಬೇಕು ನಿಮಗೆ ಅಲ್ವಾ. 44 ನ್ಯೂಮರಿಕಲ್ ಪ್ರಾಬ್ಲಮ್ನ ನೀವು ಕರೆಕ್ಟಾಗಿ ಸಾಲ್ವ್ ಮಾಡ್ಕೊಂಡು ಹೋದರೆ ಇದರ ಟೈಪೇ ಕೇಳ್ತಾರೆ. ಆಲ್ಮೋಸ್ಟ್ ಇದನ್ನೇ ಕೇಳ್ಬೋದು ಅಥವಾ ಇದರ ಟೈಪ್ ಕೇಳ್ಬೋದು ಅಷ್ಟೇ. ಸೊ ಇದಕ್ಕಿಂತ ಹೊರಗಡೆಯಿಂದ ಅಂತೂ ಕೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲಿ ಇಷ್ಟೇ ಬೇಕಾಗಿರುವಂಥದ್ದು ನಿಮ್ಮ ಡೆಡಿಕೇಶನ್, ನಿಮ್ಮ ಎಂಥ್ಯೂಸಿಯಾಸಮ್, ಉತ್ಸಾಹ ಇರಬೇಕು, ಓದೋದಕ್ಕೆ ಉತ್ಸಾಹ ಇರಬೇಕು. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ಟೆಕ್ಸ್ಟ್ ಕ್ವಶನ್ಗಳನ್ನು ಕೂಡ ಇಲ್ಲಿ ಸಾಲ್ವ್ ಮಾಡಿದ್ದೀವಿ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅನದರ್ ಪಾರ್ಟ್ ಇದರಲ್ಲಿ. ಇನ್ಟೆಕ್ಸ್ಟ್ ಪ್ರಾಬ್ಲಮ್, ಯಾಕಂದರೆ ನಿಮಗೆಲ್ಲ ಗೊತ್ತೇ ಇದೆ ಕೆಮಿಸ್ಟ್ರಿಯಲ್ಲಿ, ಎಸ್ಪೆಷಲಿ ನಾನು ಕೆಮಿಸ್ಟ್ರಿ ಟೀಚರ್ ಆಗಿರೋದಕ್ಕೆ ಹೇಳ್ತಾ ಇದ್ದೀನಿ. ಸೊ ಕೆಮಿಸ್ಟ್ರಿಯಲ್ಲಂತೂ ನಿಮಗೆ ಇನ್ಟೆಕ್ಸ್ಟ್ ಕ್ವಶನ್ನಿಂದನೇ ಕ್ವಶನನ್ನು ಆ್ಯಸ್ ಇಟ್ ಈಸ್ ಕೇಳುವಂಥ ಚಾನ್ಸಸ್ಗಳೇ ಜಾಸ್ತಿ ಇರ್ತದೆ. ಆ ಕಾರಣಕ್ಕೆ ಸೊ 7 ಇಂಟೆಕ್ಸ್ಟ್ ಕ್ವಶನನ್ನು ಕೂಡ, ಇಂಟೆಕ್ಸ್ಟ್ ಕ್ವಶನ್ ಯಾವ ರೀತಿ ಅಂದರೆ ಮೇಲ್ಗಡೆ ಕವರ್ ಆಗದೇ ಇರೋದನ್ನು ಕೆಳಗಡೆ ತೊಗೊಂಡಿರುವಂಥದ್ದು ಇಲ್ಲಿ. ಇದಾದಮೇಲೆ ಇಂಪಾರ್ಟೆಂಟ್ ಫಾರ್ಮುಲಾ ಕೂಡ ನಾವಿಲ್ಲಿ ಕೊಟ್ಟಿರುವಂಥದ್ದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡಿ, ಲೈನ್ ಬೈ ಲೈನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಕವರ್ ಮಾಡಿದ್ದೀವಿ ನೋಡಿ. ಆಲ್ಮೋಸ್ಟ್ ನಿಮಗೆ ಸಾಕಷ್ಟು 84 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನ ಸಾಲ್ವ್ ಮಾಡಿದ್ದೀವಿ.
ಈ 84 ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡ್ಕೊಂಡ್ರಿ ಅಂತ ಅಂದರೆ ಡೆಫಿನೆಟ್ಲಿ ನಿಮಗೆ ನಿಮ್ಮ ಒಂದು CET ಎಕ್ಸಾಮಿಗೆ ಕೂಡ ಡೆಫಿನೆಟ್ಲಿ ಹೆಲ್ಪ್ ಆಗಿ ಆಗ್ತದೆ. ಯಾಕಂದರೆ CET ಆಗಿರ್ಬೋದು, ಬೋರ್ಡಲ್ಲಿ ಮೊದಲು 15 ಕ್ವಶನ್ ಏನು ಕೇಳ್ತಾರೆ ಅದು ಕೂಡ ಆಲ್ಮೋಸ್ಟ್ CET ಲೆವೆಲ್ಲೇ ಕೇಳ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ನೋಡಿ, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ 1 2 3 4 ಸೆಟ್ಸ್ ಅಂತ ಇರ್ಬೋದು, ಅಥವಾ 26 ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀವಿ. ಸೊ ಅದಾದಮೇಲೆ ಎಡಿಷ್ನಲ್ ಪ್ರಾಬ್ಲಮ್ಗಳನ್ನೂ ಕೂಡ ಕೊಟ್ಟಿದ್ದೀವಿ, ಅಂದರೆ ಇನ್ನೊಂದು ಸ್ವಲ್ಪ ಎಡಿಷ್ನಲ್ ನಿಮಗೆ ಹೆಲ್ಪ್ ಆಗಲಿ ಅಂಥೇಳಿ ಎಡಿಷ್ನಲ್ ಪ್ರಾಬ್ಲಮ್ಗಳನ್ನ ಕೊಟ್ಟಿದ್ದೀವಿ. ಮತ್ತು ಕೀ ಆನ್ಸರ್ನು ಕೂಡ ಇಲ್ಲಿ ಡೀಟೇಲಾಗಿ ಕೊಟ್ಟಿರುವಂಥದ್ದು. ಇನ್ನು PUC ಫಸ್ಟ್ ಇಯರ್ ಬುಕ್ಕಲ್ಲೂ ಕೂಡ ಸೇಮ್ ಇರ್ತದೆ. ಸೊ ಅದನ್ನು ಮತ್ತೆ ನಾನು ಡೀಟೇಲಾಗಿ ಹೇಳೋದಿಲ್ಲ, ಸೇಮ್ ಟೈಪ್ ಇದನ್ನು ನಾವು ಕವರ್ ಮಾಡಿರುವಂಥದ್ದು. ಸೊ ಈ ರೀತಿಯಾಗಿ ಕವರ್ ಮಾಡಿರುವಂಥದ್ದು. ಹಾಗಾದರೆ ಬುಕ್ಕಿನ ಕಾಸ್ಟ್ ಎಷ್ಟು? ಸೊ ಫಸ್ಟ್ ಆಫ್ ಆಲ್ ರಿಮೆಂಬರ್, ನಿಮಗೇನಾದರೂ ಈ ಬುಕ್ ಬೇಕು ಅಂದರೆ ಸೊ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ 7975089350. ಸೊ ಗ್ಯಾನ್ ಪಬ್ಲಿಕೇಶನ್ ಅಂಥೇಳಿ ನೀವು ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ಆದರೂ ಮಾಡಿ, ಐ ನೀಡೆಡ್ ಬುಕ್ ಅಂಥೇಳಿ, ಅಥವಾ ನೀವು ಕಾಲ್ ಆದರೂ ಮಾಡಿ. ಸೊ ಕಾಲ್ ಆದರೂ ಮಾಡಿ ಅಥವಾ ನಾರ್ಮಲ್ ಮೆಸೇಜ್ ಆದರೂ ಮಾಡಿ. ಒಟ್ಟಿನಲ್ಲಿ ಬುಕ್ ಬೇಕಂತೇಳಿ, ನೀವು ನಿಮ್ಮ ಊರು ದೂರ ಇತ್ತು ಅಂತಂದರೆ ಒಂದು 5 ರಿಂದ 6 ದಿನ ಬೇಕಾಗ್ತದೆ ನಮಗೆ. ಸೊ ಅಥವಾ ನಿಮ್ಮ ಊರು ಹತ್ತಿರ ಇತ್ತು ಅಂದರೆ ಆದಷ್ಟು ಬೇಗನೂ ಕೂಡ ಬರ್ಬೋದು. ಸೊ ಅದಕ್ಕಾಗಿ ನೀವೇನಾದರೂ ಧಾರವಾಡದಲ್ಲೇ ಇದ್ದರೆ ನಿಮಗೆ ಭಾರತ್ ಬುಕ್ ಡಿಪೋದಲ್ಲಿ ಸಿಗ್ತದೆ. ಸೊ ಬಸ್ ಸ್ಟ್ಯಾಂಡ್ ಹತ್ರ ನಿಮಗೆ ಪುಸ್ತಕಾಲಯಗಳಿವೆ, 1-2-3 ಪುಸ್ತಕಾಲಯಗಳಿವೆ, ಅಲ್ಲೂ ಕೂಡ ನಿಮಗೆ ಈ ಬುಕ್ ನಿಮಗೆ ಸಿಗ್ತದೆ ಬೇಕಂದರೆ ಧಾರವಾಡದವರಾಗಿದ್ದರೆ, ರೈಟ್. ಸೊ ಹಾಗಾದರೆ ಕಾಸ್ಟ್ ಆಫ್ ದ ಬುಕ್ ಏನು? ಸೊ ನಿಮಗೆಲ್ಲ ಗೊತ್ತೇ ಇದೆ. ಸೊ ಪೇಪರ್ ಪ್ರಿಂಟಿಂಗ್ ಕಾಸ್ಟ್ ಎಷ್ಟು ಜಾಸ್ತಿ ಆಗಿದೆ ಅಂಥೇಳಿ. ಸೊ ನಮಗೂ ಕೂಡ ನಮ್ಮ ಮಕ್ಕಳಿಗೆ ಕಡಿಮೆ ದರದಲ್ಲಿ ಕೊಡಬೇಕು ಅಂತ ಆಸೆ ಇದ್ದರೂ ಕೂಡ ಸೊ ಆ ಪ್ರಿಂಟಿಂಗ್ ಕಾಸ್ಟೇ ಜಾಸ್ತಿ ಆಗಿರೋದಕ್ಕೆ, ಪೇಪರ್ ಕಾಸ್ಟೇ ಜಾಸ್ತಿ ಆಗಿರೋದಕ್ಕೆ ನಾವೇನು ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕೆ ಆದಷ್ಟು ಮಿನಿಮಮ್ ಇದನ್ನು ಹೇಳ್ತಾ ಇದ್ದೀವಿ. ಸೊ 285 ರೂಪೀಸ್ PU ಟು ಫಿಸಿಕ್ಸ್, 285 ರೂಪೀಸ್ ನಾವು ಇಟ್ಟಿರುವಂಥದ್ದು. PU ಟು ಕೆಮಿಸ್ಟ್ರಿ ಯು ವಿಲ್ ಗೆಟ್ ಇಟ್ ಫಾರ್ 320 ಆ್ಯಂಡ್ PU1 ಫಿಸಿಕ್ಸ್ ಫಾರ್ 260 ರೂಪೀಸ್. ಸೊ ಇದು ಇನ್ಕ್ಲೂಡಿಂಗ್ ಕೊರಿಯರ್ ಚಾರ್ಜ್ ಇರ್ತದೆ. ನೀವೇನಾದರೂ ದೂರದಲ್ಲಿ ಇದ್ದರೂ ಕೂಡ ಇನ್ಕ್ಲೂಡಿಂಗ್ ಕೊರಿಯರ್ ಚಾರ್ಜ್ ಇದು ಇರೋ ಅಂಥದ್ದು ಅನ್ನೋದು ಗೊತ್ತಿರಲಿ, ರೈಟ್. ಸೊ 320 ರೂಪೀಸ್ ಫಾರ್ ಕೆಮಿಸ್ಟ್ರಿ, ಫಿಸಿಕ್ಸ್ 285 ಆ್ಯಂಡ್ ಫಿಸಿಕ್ಸ್ 260 ರೂಪೀಸ್ ಇರುವಂಥದ್ದು, ರೈಟ್. ಸೊ ನೀವು ನಿಮಗೆ ಮೆಸೇಜನ್ನು ಮಾಡಿದಾಗ ಅವರೇ ನಿಮಗೆ ಪೇಮೆಂಟ್ ಡೀಟೇಲ್ಸ್ಗಳನ್ನು ಕೂಡ ಹೇಳ್ತಾರೆ, ಯಾವ ರೀತಿ ಪೇಮೆಂಟ್ ಮಾಡಬೇಕಂತೇಳಿ. ಪೇಮೆಂಟ್ ಮಾಡಿದ ಮೇಲೆ ನಿಮ್ಮ ಹತ್ರ ಅಡ್ರೆಸ್ಸನ್ನು ತೊಗೋತಾರೆ, ಅಡ್ರೆಸ್ಸನ್ನು ತೊಗೊಂಡು ನಿಮಗೆ ಈ ಬುಕ್ಕನ್ನು ಕಳಿಸ್ಕೊಡುವಂಥದ್ದು. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಷನ್. ಸೊ ಇದು ನಮ್ಮ ಒಂದು ಓನ್ ಪಬ್ಲಿಕೇಶನ್ ಅಂಡರ್ ಇರುವಂತಹ ಬುಕ್ ಆಗಿರೋದಕ್ಕೆ ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೆ ಈ ಒಂದು ವಿಡಿಯೋನ ನಾನು ಮಾಡಿ ತಿಳಿಸ್ಕೊಟ್ಟಿರುವಂಥದ್ದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.